ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಪಂಕಜ ಡಿ ನಟರಾಜ್ ಅವರಿಂದ ಮಾಹಿತಿ. ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. ಕೃಷಿಯು ಕೇವಲ ಜೀವನೋಪಾಯವಲ್ಲ, ಅದೊಂದು ಜೀವನ ವಿಧಾನ ಮತ್ತು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಕೃಷಿಯನ್ನು ವ್ಯವಸಾಯ, ಬೇಸಾಯ ಎಂದು ಸಹ ಕರೆಯುತ್ತಾರೆ. ಕೃಷಿ ಎಂದರೆ ಕೇವಲ ಮಣ್ಣಿನಲ್ಲಿ ಬೀಜ ಬಿತ್ತುವುದು ಅಲ್ಲ, ಅದೊಂದು ಜೀವನ ವಿಧಾನ, ಪ್ರಕೃತಿಯೊಂದಿಗಿನ ಅನುಬಂಧ. ಕೃಷಿ ಎಂದರೆ ಸದಾ ದೈನದಿಂದಿದ್ದು ದೇಹಿ ಎಂದು ಹೇಳುತ್ತಾ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಳಲಾಡುತ್ತಿರುವವರು ಎಂಬ ಭಾವನೆಯೂ ಸಾಮಾನ್ಯವಾಗಿ ಎಲ್ಲೆಡೆಯೂ ಇದೆ. ವಿಶ್ವದಲ್ಲಿ ಕೃಷಿ ಉತ್ಪನ್ನಗಳ ಎರಡನೆಯ ಅತಿ ದೊಡ್ಡ ಉತ್ಪಾದಕ ಕೇಂದ್ರ ಭಾರತ. ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚಿಸಿದ ಪದವು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಮೌಲ್ಯ ಮತ್ತು ಪ್ರಸ್ತುತತೆಯನ್ನು ಹೊಂದಿದೆ. ನಮ್ಮ ದೇಶದ ಗಡಿಯಲ್ಲಿರುವ ಸೈನಿಕರು ನಮ್ಮ ದೇಶಗಳನ್ನು ಶತ್ರುಗಳಿಂದ ರಕ್ಷಿಸಿದರೆ ಭಾರತದ ರೈತರು ಪ್ರತಿದಿನ ದೇಶವನ್ನು ಪೋಷಿಸುತ್ತಾರೆ. ರೈತರೇ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಈ ಗಾದೆ ಮಾತು ಸತ್ಯ. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವಿತೆಯನ್ನು ಕೇಳಿದ ಕ್ಷಣ ನಮಗೆ ನೆನಪಿಗೆ ಬರುವುದೇ ರೈತ. ರೈತ ಕೋಳಿ ಕೂಗುವ ಮೊದಲೇ ಎದ್ದು ಭೂಮಿ ತಾಯಿಗೆ ನಮಸ್ಕರಿಸಿ ಹೊಲಕ್ಕೆ ಹೋಗುತ್ತಾನೆ. ಮುಂಜಾನೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ದುಡಿದು ಚಳಿಯೋ ಮಳೆಯೋ ಬಿಸಿಲೋ ಎಲ್ಲವನ್ನು ಸಹಿಸಿಕೊಂಡು ಬೆವರು ಸುರಿಸಿ ನಮ್ಮ ಹಿರಿಯರ ಮಾತಿನಂತೆ ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೇ ಉಣ್ಣುವುದು ವಿಕೃತಿ. ತಾನು ಹಸಿದರೂ ಪರರಿಗೆ ಉಣ್ಣಿಸುವವನು ರೈತ ಮಾತ್ರ. ಇಂತಹ ಶ್ರಮಜೀವಿ ಈ ನಾಡಿನ ಸ್ವಾಭಿಮಾನಿ ಆಗಿದ್ದಾನೆ. ಅನ್ನವನ್ನು ಉಣ್ಣುವ ಮೊದಲು ರೈತನನ್ನು ನೆನೆದು ಉಣ್ಣು ಎಂಬುದು ಅತ್ಯಂತ ಅರ್ಥಪೂರ್ಣವಾದ ನಾನುಡಿಯಾಗಿದೆ. ಹೌದು, ಹೊಲದಲ್ಲಿ ಬಿಸಿಲು ಮಳೆ ಎನ್ನದೆ ಬೆವರು ಸುರಿಸಿ ಅನ್ನ ಬೆಳೆಯುವ ರೈತನ ಶ್ರಮವನ್ನು ಗೌರವಿಸಬೇಕು. ಹಾಗಾಗಿ ಪ್ರತಿದಿನದ ಊಟದ ತುತ್ತಿನಲ್ಲಿ ರೈತನ ಕಷ್ಟ, ಬೆವರು ಮತ್ತು ತ್ಯಾಗ ಅಡಗಿರುತ್ತದೆ. ಇದನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಅನ್ನವನ್ನು ವ್ಯರ್ಥ ಮಾಡದೆ ರೈತನಿಗೆ ಕೃತಜ್ಞತೆ ಸಲ್ಲಿಸಿ ಊಟ ಮಾಡುವುದು ರೈತನಿಗೆ ನೀಡುವ ನಿಜವಾದ ಗೌರವವಾಗಿದೆ. ಪ್ರತಿಯೊಬ್ಬರೂ ಆತನನ್ನು ಅವಲಂಬಿಸಿಯೇ ಬದುಕುತ್ತಿರುವುದರಿಂದ ಆತನ ಶ್ರಮಕ್ಕೆ, ಬೆವರಿಗೆ ಗೌರವ ಕೊಡಬೇಕು. ಕೃಷಿಗೆ ಮಾರಕವಾದ ಪ್ಲಾಸ್ಟಿಕ್ ಬಳಸದೆ ನಮ್ಮ ಪರಿಸರಕ್ಕೆ ಕೈಲಾದ ಕೊಡುಗೆ ನೀಡೋಣ. ಮೊದಲು ನಾವು ಕೃಷಿಯನ್ನು ಮತ್ತು ಕೃಷಿಕರನ್ನು ಅಸಡ್ಡೆಯಿಂದ ನೋಡುವ ಮನೋಭಾವದಿಂದ ಹೊರಬರೋಣ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಹೇಳಿ ಕೇಳಿ ಭಾರತ ಕೃಷಿ ಆಧಾರಿತವಾದ ದೇಶವಾಗಿದ್ದು ರೈತನೇ ಈ ದೇಶದ ಬೆನ್ನೆಲುಬು. ಸದ್ಯದ ಪರಿಸ್ಥಿತಿಯಲ್ಲಿ ಯುವಕರು ತಾಂತ್ರಿಕ ವಿಷಯಗಳಲ್ಲಿ ಎಷ್ಟೇ ಪರಿಣಿತಿಯನ್ನು ಪಡೆದು ಕೋಟಿ ಕೋಟಿ ಹಣ ಸಂಪಾದಿಸುತ್ತಿದ್ದರೂ ಅವರೆಲ್ಲರ ನಾಲಿಗೆ ಬರವನ್ನು ಕಳೆದು ಹೊಟ್ಟೆಯನ್ನು ತುಂಬಿಸುತ್ತಿರುವವನು ರೈತ. ಇಂತಹ ಪರಿಸ್ಥಿತಿ ಮುಂದೆ ಬರಬಹುದು ಎಂಬುದನ್ನು ಅರಿತೇ ನಮ್ಮ ಹಿಂದಿನವರು ಈ ಸುಭಾಷಿತದ ಮೂಲಕ ಜನರನ್ನು ಎಚ್ಚರಿಸಿದ್ದಾರೆ. ಕೃಷಿಯನ್ನು ನಂಬಿ ಶ್ರದ್ಧೆಯಿಂದ ವ್ಯವಸಾಯ ಮಾಡುವವರಿಗೆ ಎಂದಿಗೂ ಬರವಿಲ್ಲ. ಮೀರತ್ನ ನೂಪುರ್ನಲ್ಲಿ 1902ರಲ್ಲಿ ಡಿಸೆಂಬರ್ 23ರಂದು ಜನಿಸಿದ ರಾಷ್ಟ್ರ ರಾಜಕಾರಣದಲ್ಲಿ ಹಂತ ಹಂತವಾಗಿ ಮೇಲಿರುತ್ತಾ ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿ ಅಲ್ಪಾವಧಿಗೆ ಅಧಿಕಾರವನ್ನು ನಡೆಸಿದ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥ ಅವರ ಜನ್ಮದಿನವನ್ನು ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ. ರೈತರ ಪರವಾಗಿ ರೈತ ಸ್ನೇಹಿ ಯೋಜನೆಗಳನ್ನು ತಂದಿದ್ದಕ್ಕಾಗಿ ಅವರ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ನಮಗೆ ಬೇರೆ ಯಾವುದೇ ಐಷಾರಾಮಿ ವಸ್ತುಗಳು ಇಲ್ಲದೇ ಇದ್ದರೂ ಬದುಕಬಹುದು, ಆದರೆ ಆಹಾರವಿಲ್ಲದೆ ಮನುಷ್ಯ ಬದುಕಿರಲಾರ. ಹಾಗಾಗಿಯೇ ಅನ್ನದಾತ ರೈತರಿಲ್ಲದ ಪ್ರಪಂಚದಲ್ಲಿ ಜೀವನ ಮತ್ತು ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಆಹಾರವನ್ನು ಬೆಳೆಯುವ ರೈತರಿಗೆ ಸೂಕ್ತವಾದ ಆರ್ಥಿಕ ಗೌರವವನ್ನು ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ನಮ್ಮ ಭಾರತ ದೇಶದ ಅತಿ ಹೆಚ್ಚಿನ ಆದಾಯವೇ ಕೃಷಿಯಾಗಿದೆ. ಹಾಗಾಗಿ ಕೃಷಿ ಮತ್ತು ರೈತ ಈ ದೇಶದ ಅವಿಭಾಜ್ಯ ಅಂಗವಾಗಿದ್ದರೂ ರೈತರು ಇನ್ನು ಈ ದೇಶದ ಅಸಂಘಟಿತ ಕಾರ್ಮಿಕರಾಗಿಯೇ ಇರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಅತ್ಯಂತ ಕಷ್ಟಪಟ್ಟು ದುಡಿದು ನಂತರವೂ ಅವರ ಶ್ರಮಕ್ಕೆ ಸಲ್ಲಬೇಕಾಗಿರುವ ಪ್ರತಿಫಲ ಸಿಗದ ಕಾರಣ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ರೈತರ ಬಾಳು ಕರುಣಾಜನಕ ಸ್ಥಿತಿಯಲ್ಲಿರುವುದೇ ಪ್ರತಿದಿನವೂ ದೇಶಾದ್ಯಂತ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಅನ್ನ ಬೆಳೆಯುವ ಹಸನಾದ ಭೂಮಿಯನ್ನು ಸರ್ಕಾರವೇ ವಿವಿಧ ರೀತಿಯ
ಕೈಗಾರಿಕಾ ಚಟುವಟಿಕೆಗಳ ಅಭಿವೃದ್ಧಿಗೆ ಮತ್ತು ನಗರಾಭಿವೃದ್ಧಿಯ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಗಳನ್ನು ಕಿತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡದಾದ ಕಾರ್ಖಾನೆಗಳನ್ನು ಮಾಲುಗಳನ್ನು ಸ್ಥಾಪಿಸಿ ಪರಿಸರದ ಹಾನಿಗೆ ಕಾರಣವಾಗುತ್ತಿರುವುದಲ್ಲದೆ ಅದೇ ಮಾಲ್ಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಜಾಗ ನೀಡಿದ ರೈತರ ಮಕ್ಕಳನ್ನೇ ಸಂಬಳಕ್ಕಾಗಿ ಕೈಚಾಚುವಂತೆ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸವೇ ಆಗಿದೆ. ದುರದೃಷ್ಟವಶಾತ್ ಇಂದು ಮೈ ಬಗ್ಗಿಸಿ ದುಡಿಯುವವರಿಗಿಂತಲೂ ಮಧ್ಯವರ್ತಿಗಳ ಸಂಖ್ಯೆಯೇ ಅಧಿಕವಾಗಿರುವ ಕಾರಣ ರೈತರಿಂದ ಕನಿಷ್ಠ ಬೆಲೆಗೆ ಕೊಂಡು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಿ ಅವರುಗಳು ಲಾಭ ಗಳಿಸುತ್ತಿರುವುದು ನಿಜಕ್ಕೂ ಕಳವಳಕಾರಿಯಾಗಿದೆ. ಹಳ್ಳಿಯಲ್ಲಿರುವ ಇಂದಿನ ಯುವಕರುಗಳು ಸಹ ಮೈ ಬಗ್ಗಿಸಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮನಸ್ಸು ಮಾಡದೆ ಸೋಮಾರಿಗಳಾಗಿ ನಗರಗಳಿಗೆ ವಲಸೆ ಹೋಗಿ ಅಷ್ಟೋ ಇಷ್ಟೋ ದುಡಿದು ಮೋಜು ಮಸ್ತಿಯಲ್ಲೇ ಮುಳುಗಿರುವುದು ನಿಜಕ್ಕೂ ಆತಂಕವಾಗಿದೆ. ಈ ರೀತಿಯ ನಗರ ಪ್ರದೇಶಗಳಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುವ ರೈತರ ಮಕ್ಕಳು ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ ಎಂದು ಕೇಳಿದರೆ ಮಳೆ ಇಲ್ಲ, ಕೂಲಿಗಳು ಸಿಗುವುದು ಕಡಿಮೆಯಾಗಿದೆ, ಬೆಳೆದಿದ್ದಕ್ಕೆ ಸೂಕ್ತವಾದ ಬೆಲೆ ಇಲ್ಲ ಎಂಬ ಮಾತುಗಳು ಹೇಳುತ್ತಾರೆ ಹೊರತು ಕೃಷಿಯಲ್ಲಿಯೇ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ. ತಮ್ಮ ಬಳಿ ಇರುವ ಜಮೀನಿನಲ್ಲಿ ಸಾಂಪ್ರದಾಯಿಕವಾಗಿ ಏಕ ಬೆಳೆಯನ್ನು ಬೆಳೆಯುವ ಬದಲು ಕೃಷಿ ತಜ್ಞರಾದ ಸುಭಾಷ್ ಪಾಳೇಕರ್ ಅವರ ಬಹು ಬೆಳೆಯನ್ನು ಬೆಳೆದಲ್ಲಿ ವರ್ಷವಿಡೀ ಕೆಲಸವಿದ್ದು ಇರುವ ಜಮೀನಿನಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಹೆಚ್ಚಿನ ನೀರಿಲ್ಲದೆಯೇ ಉತ್ತಮವಾದ ಫಸಲು ಮತ್ತು ಅಧಿಕ ಲಾಭವನ್ನು ತಂದುಕೊಡುವ ಸಿರಿಧಾನ್ಯಗಳನ್ನು, ವಿವಿಧ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಬೆಳೆಯಬಹುದು. ಮನಸ್ಸಿದ್ದಲ್ಲಿ ಮಾರ್ಗ ಎನ್ನುವಂತೆ ದುಡಿಯುವ ಛಲವಿದ್ದು ವಿಷಕಾರಕ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ 10 ಪಟ್ಟು ಬೆಳೆ ಬೆಳೆದು ದೇಶಾದ್ಯಂತ ಅನಾರೋಗ್ಯವನ್ನು ಉಲ್ಬಣಗೊಳಿಸುವ ಬದಲು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಪರಿಸರಕ್ಕೂ ಜನಜೀವನಕ್ಕೂ ಹಾನಿಯಾಗದ ರೀತಿಯಲ್ಲಿ ಸ್ವಲ್ಪವೇ ಬೆಳೆದರೂ ಅದಕ್ಕೆ ಸೂಕ್ತವಾದ ಬೆಲೆಯನ್ನು ದೊರೆಯುವಂತೆ ಮಾಡುವಂತಾದಲ್ಲಿ ಮಾತ್ರವೇ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರುವ ರೈತರುಗಳಿಗೆ ಗೌರವ ನೀಡಿದಂತೆ ಆಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಕತೆ ನೆನಪಾಗುತ್ತದೆ. ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಆತ ತಾನೇ ದೊಡ್ಡವ ಎನ್ನುವ ಜಂಬ ಇತ್ತು. ಪ್ರಜೆಗಳು ನೆಮ್ಮದಿಯಿಂದ ಬಾಳಲು ತನ್ನ ಬಾಹುಬಲ ಮತ್ತು ಬುದ್ಧಿವಂತಿಕೆಗಳೇ ಕಾರಣವೆಂದು ಆತ ನಂಬಿದ್ದ. ರಾಜ ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದ. ಅಂದು ರಾಜ್ಯದ ಕುಶಲ ಕೆಲಸಗಾರರು ರಾಜನ ಸನ್ನಿಧಿಗೆ ಬಂದು ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕಸಾಲಿಗ ಮತ್ತು ಸೀರೆ ವ್ಯಾಪಾರಿಗಳು ಹೀಗೆ ಪ್ರತಿಯೊಬ್ಬರು ಆಯಾಯ ಕೆಲಸ ಮಾಡುವವರು ರಾಜನಿಗೆ ಉಡುಗೊರೆಗಳನ್ನು ನೀಡುತ್ತಿದ್ದರು. ಕಡೆಗೆ ರೈತನೊಬ್ಬ ಬಂದ. ಆತ ಮಾಸಲು ಬಟ್ಟೆಯನ್ನು ಧರಿಸಿದ್ದ. ಕೈಕಾಲುಗಳಲ್ಲಿ ಮಣ್ಣು ಮೆತ್ತಿಕೊಂಡಿತ್ತು. ಕೈಯಲ್ಲಿದ್ದ ಒಂದು ಗಂಟನ್ನು ರಾಜನ ಕಾಲುಗಳ ಬಳಿ ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಆಗ ಮಂತ್ರಿಯೊಬ್ಬ ಓಡಿ ಬಂದು, ರಾಜ ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದ. ಅಂದು ರಾಜ್ಯದ ಕುಶಲ ಕೆಲಸಗಾರರು ರಾಜನ ಸನ್ನಿಧಿಗೆ ಬಂದು ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕಸಾಲಿಗ ವಜ್ರಖಚಿತವಾದ ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕಸಾಲಿಗ ಸೀರೆಯ ವ್ಯಾಪಾರಿ ಒಬ್ಬ ಕಲಾಪತ್ತಿನ ನೀಡಿದ. ಬಂಗಾರ ರೇಖೆಗಳ ಚಿತ್ತಾರವಿರುವ ಸೀರೆ ನೋಡಿ ರಾಜ ಹರ್ಷಿತನಾದ. ಕಡೆಗೆ ರೈತನೊಬ್ಬ ಬಂದ. ಆತ ಮಾಸಲು ಬಟ್ಟೆ ಧರಿಸಿದ್ದ. ಕೈಕಾಲುಗಳಲ್ಲಿ ಮಣ್ಣು ಮೆತ್ತಿಕೊಂಡಿತ್ತು. ಕೈಯಲ್ಲಿದ್ದ ಒಂದು ಗಂಟನ್ನು ರಾಜನ ಕಾಲುಗಳ ಬಳಿ ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಆಗ ಮಂತ್ರಿ ಒಬ್ಬ ಓಡಿ ಬಂದು, ಹೊಲಸಾಗಿ ಕಾಣುತ್ತಿದೆ, ಗಂಟು ಏನಿದೆ ಅದರಲ್ಲಿ ಎಂದು ದರ್ಪದಿಂದ ಕೇಳುತ್ತಾನೆ. ತನ್ನ ಹೊಲದಲ್ಲಿ ಬೆಳೆದಿರುವ ಅಕ್ಕಿ ಅದರಲ್ಲಿದೆ, ತುಂಬಾ ರುಚಿ ಇದೆ, ಪರಿಮಳವಿದೆ, ಪ್ರಭುಗಳಿಗೆ ಇಷ್ಟವಾಗಬಹುದೆಂದು ಭಾವಿಸಿ ತಂದಿದ್ದೇನೆ ಎಂದನು ರೈತ. ರಾಜನಿಗೆ ಸಿಟ್ಟು ಬಂತು. ಏನಿದು ಅವಮಾನ? ನನಗೆ ಇದನ್ನೆಲ್ಲ ತಂದು ಕಾಣಿಕೆ ಕೊಟ್ಟು ಅವಮಾನಿಸುವುದೇ? ಕ್ಷುಲ್ಲಕನಾದ ನೀನಿನ್ನು ನನ್ನ ರಾಜ್ಯದಲ್ಲೇ ಇರಬಾರದು, ಹೊರಟು ಹೋಗು ಎಂದು ಗರ್ಜಿಸಿದ. ರೈತ ಅವಮಾನದಿಂದ ತನ್ನ ಗಂಟನ್ನು ಎತ್ತಿಕೊಂಡು ಹೊರಟ. ಕೆಲವು ದಿನ ಕಳೆಯಿತು. ದೊರೆ ಬೆಳಗಾಗೆದ್ದು ಯಾವುದೋ ಕೆಲಸಕ್ಕೆ ಸೇವಕರನ್ನು ಕರೆದ. ಆದರೆ ರಾಣಿಯೇ ಓಡಿ ಬಂದಳು. ಸೇವಕರು ಒಬ್ಬರೂ ಅರಮನೆಯಲ್ಲಿಲ್ಲ, ನಾವು ಕೊಡುವ ಸಂಬಳ ಖರ್ಚಿಗೆ ಸಾಲುವುದಿಲ್ಲ ಎಂದು ಹೊರಟು ಹೋದರು ಎಂದಳು. ಹೌದಾ ಎಂದು ದೊರೆ ಕಾರಣ ವಿಚಾರಿಸಲು ಖಜಾನೆಯ ಅಧಿಕಾರಿಯನ್ನು ಕೂಗಿದ. ಅವನಿಂದ ಉತ್ತರ ಬರಲಿಲ್ಲ. ದೊರೆ ಅವನನ್ನು ಹುಡುಕಿಕೊಂಡು ಹೋದ. ತೂಕಡಿಸುತ್ತಾ ಕುಳಿತ ಅಧಿಕಾರಿಯೊಂದಿಗೆ ಸೇವಕರಿಗೆ ಸಂಬಳ ಸಾಲವೆಂದು ಕೆಲಸ ಬಿಟ್ಟು ಹೋದರಂತೆ, ಯಾಕೆ ಅವರಿಗೆ ಸಂಬಳ ಹೆಚ್ಚಿಸಲಿಲ್ಲ ಎಂದು ಕೇಳಿದ. ಮನ್ನಿಸಬೇಕು ದೊರೆ,
ಖಜಾನೆ ಖಾಲಿಯಾಗಿ ಹಲವು ತಿಂಗಳುಗಳು ಕಳೆದಿವೆ. ಯಾವುದೇ ಖರ್ಚು ವೆಚ್ಚಗಳಿಗೂ ಇಲ್ಲಿ ಹಣವಿಲ್ಲ ಎಂದ ಅಧಿಕಾರಿ. ಖಜಾನೆ ಖಾಲಿಯಾಗಿದೆ ಅಂದರೆ ತೆರಿಗೆ ವಸೂಲಾಗಲಿಲ್ಲವೇ ಎಂದ. ಯಾಕೆ ನೀವೆಲ್ಲ ಸುಮ್ಮನಿದ್ದೀರಿ? ರಾಜ ಮತ್ತೆ ಮಂತ್ರಿಗಳತ್ತ ನೋಡಿದ. ತೆರಿಗೆ ವಸೂಲು ಮಾಡಲು ಪ್ರಜೆಗಳಿಗೆ ಆದಾಯವಿದ್ದರೆ ತಾನೇ. ಎಲ್ಲ ಕೆಲಸಗಳು ನಿಂತು ಹೋಗಿವೆ. ಮಳೆ ಬರದೆ ತುಂಬ ಕಾಲವಾಗಿದೆ. ಆಹಾರ ಧಾನ್ಯಗಳು ಬೆಳೆಯುತ್ತಿಲ್ಲ. ಜನರೆಲ್ಲ ಪಕ್ಕದ ದೇಶಕ್ಕೆ ಹೊರಟು ಹೋಗಿದ್ದಾರೆ. ಅಲ್ಲಿ ಧಾರಾಳ ಮಳೆ ಬೆಳೆ ಬರುತ್ತಿದೆ ಎಂದರು ಮಂತ್ರಿಗಳು. ದೊರೆ ಖಿನ್ನನಾಗಿ ಹೊರಗೆ ಬಂದ. ಕಪ್ಪು ಮೋಡಗಳು ಸಾಲುಗಟ್ಟಿ ನೆರೆ ದೇಶದತ್ತ ಹೋಗುತ್ತಿದ್ದವು. ಅವುಗಳೊಂದಿಗೆ ತನ್ನ ರಾಜ್ಯವನ್ನು ನೆನೆಸಿ ಹೋಗಲು ಪ್ರಾರ್ಥಿಸಿದ. ಮೋಡಗಳು, ರೈತನಿಲ್ಲದೆ ದೇಶಕ್ಕೆ ನಮ್ಮ ಅಗತ್ಯವೇನಿದೆ? ನೆರೆ ದೇಶದಲ್ಲಿ ರೈತ ಹೊಲ ಹೊತ್ತು ನಮಗಾಗಿ ಕಾದಿದ್ದಾನೆ ಎಂದು ಹೊರಟು ಹೋದವು. ನೆತ್ತಿಯಿಂದ ಸುಡುವ ಸೂರ್ಯನೊಂದಿಗೆ ದೊರೆ ಒಂದಿಷ್ಟು ತಂಪು ಕಿರಣ ಬೀರಬಾರದೆ ಎಂದು ಕೇಳಿದ. ಸೂರ್ಯನಕ್ಕ, ಹೊಲ ಉಳುವ ರೈತನ ಬೆನ್ನು ಸುಡಬಾರದೆಂದು ಹಾಗೆ ಮಾಡುತ್ತಿದ್ದೆ. ಈಗ ಅದರ ಅಗತ್ಯವಿಲ್ಲ ಎಂದ. ದುಂಬಿಗಳು, ಪತಂಗಗಳು, ಹಕ್ಕಿಗಳು ವಲಸೆ ಹೋಗುತ್ತಿದ್ದವು. ಪಕ್ಕದ ದೇಶದಲ್ಲಿ ರೈತನಿದ್ದಾನೆ. ಅಲ್ಲಿ ಸಮೃದ್ಧ ಹಸಿರಿದೆ, ಮಧು ತುಂಬಿದ ಹೂಗಳಿವೆ, ಕಾಳುಗಳಿವೆ ಎಂದವು. ದೊರೆ ಒಂದು ಸತ್ಯವನ್ನು ತಿಳಿದ. ದೇಶಕ್ಕೆ ನೆಮ್ಮದಿ ಸುಖ ತರಲು ರೈತನೇ ಕಾರಣ. ತನ್ನ ಆಡಳಿತವೂ ಅಲ್ಲ, ಹೋಮ ನೇಮವೂ ಅಲ್ಲ. ರೈತ ದುಡಿದರೆ ಮಾತ್ರ ಕಲೆಗಳು ಕೆಲಸಗಳು ಸಾಗುತ್ತವೆ. ಎಲ್ಲ ಉಡುಗೊರೆಗಿಂತ ರೈತ ಬೆಳೆದ ಅನ್ನವೇ ಶ್ರೇಷ್ಠವೆಂದು ಅರಿತ ರೈತನ ಕ್ಷಮೆ ಕೇಳಲು ರಾಜ ರೈತನಿಲ್ಲಿಗೆ ಹೊರಡುತ್ತಾನೆ. ರೈತರು ಸರ್ಕಾರದ ಸವಲತ್ತಿಗಾಗಿ ಕೃಷಿ ಸಂಬಂಧಿಸಿದ ಅನೇಕ ಕಚೇರಿಗಳಿಗೆ ಅಲೆದಾಡುವುದು ಸಾಮಾನ್ಯ. ಇದನ್ನು ತಪ್ಪಿಸಲು ಎಲ್ಲ ಇಲಾಖೆಗಳ ಸೌಲಭ್ಯಗಳು ಮತ್ತು ಮಾಹಿತಿಗಳು ಒಂದೇ ಸೂರಿನಡಿ ದೊರಕುವ ಏಕಗವಾಕ್ಷಿ ಪದ್ಧತಿ ಜಾರಿಗೆ ಬಂದರೆ ರೈತರ ಸಮಯ ಮತ್ತು ಶ್ರಮ ಇವೆರಡೂ ಉಳಿತಾಯವಾಗುತ್ತದೆ. ರೈತರು ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು. ಸಣ್ಣ, ಮಾಧ್ಯಮ ಮತ್ತು ಶ್ರೀಮಂತ ರೈತರೆಲ್ಲರೂ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ವಲಯದಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಕೃಷಿ ಕ್ಷೇತ್ರದಲ್ಲಾಗುವ ಪ್ರತಿಯೊಂದು ಆವಿಷ್ಕಾರಗಳನ್ನು ಗಮನಿಸುತ್ತಿರಬೇಕು. ಸಹಕಾರಿ ಸಂಘ, ರೈತ ಮಾಹಿತಿ ಕೇಂದ್ರ, ಕೃಷಿ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಹೀಗೆ ಮಾಡಿದಲ್ಲಿ ಮುಂದಿನ ಜನಾಂಗಕ್ಕೆ ನೀವು ಕೃಷಿಯು ಲಾಭದಾಯಕ ಉದ್ಯಮ ಎಂಬ ಸಂದೇಶವನ್ನು ಸಾರಲು ಸಾಧ್ಯವಾಗುತ್ತದೆ. ಅಲ್ಲದೆ ಇಂದು ಕೃಷಿಕರಿಗೆ ಹೆಣ್ಣು ಕೊಡುವುದಿಲ್ಲ ಎನ್ನುವ ಸ್ಥಿತಿ ಬದಲಾಗಿ ಮುಂದೆ ಕೃಷಿಕರಿಗೂ ಇತರ ಉದ್ಯೋಗಗಳಂತೆ ಗೌರವಯುತವಾದ ಸ್ಥಾನಮಾನ ದೊರಕುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣವೇನೆಂದರೆ ಸರ್ಕಾರವು ಜನರ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿರುವ ವಿಶೇಷವಾದ ಪ್ರೋತ್ಸಾಹ. ಶಾಲೆಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಪ್ರವೇಶ ಸೌಲಭ್ಯ, ಉಚಿತ ಪಠ್ಯಪುಸ್ತಕ, ಉಚಿತ ಬಿಸಿಯೂಟ ಹಾಗೂ 8ನೇ ತರಗತಿಯವರೆಗೆ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸಬಾರದೆಂಬ ಅನೌಪಚಾರಿಕ ನಿಯಮ, ಹೀಗೆ ಹಲವಾರು ಅತ್ಯುತ್ತಮ ಸೌಲಭ್ಯಗಳನ್ನು ನೀಡಿರುವ ಸರ್ಕಾರದ ಕ್ರಮಗಳಿಂದಾಗಿ ನಾವು ಸಹ ವಿದ್ಯಾವತಿಯರು ಎಂಬ ಭಾವನೆಯು ಬೇರೂರು ಬಿಟ್ಟಿದೆ. ಇಂತಹ ಹುಡುಗ ಹುಡುಗಿಯರು ಕೆಸರನ್ನು ಮುಟ್ಟಬಹುದೇ? ಸಗಣಿಯನ್ನು ತೆಗೆಯಬಹುದೇ? ಮನೆಯಲ್ಲಿ ಅಡಿಗೆಯನ್ನು ಮಾಡಬಹುದೇ? ಚೇಚೆ, ಎಲ್ಲಾದರೂ ಉಂಟೆ? ಪ್ರಾಚೀನವಾದ ಕೃಷಿ ಪದ್ಧತಿಗೆ ಬದಲಾಗಿ ಹೈಟೆಕ್ ಸ್ವರೂಪದ ಕೃಷಿ ಮಾಡುವುದನ್ನು ನಾವು ಕಲಿಸಲು ಬೇಕಾಗಿದೆ. ಪ್ಯಾಂಟು ತೊಟ್ಟು ಕೃಷಿ ಮಾಡಬೇಕಾಗಿದೆ. ಆಧುನಿಕ ಯಂತ್ರಗಳನ್ನು ಬಳಸಿ ಕಳೆಯನ್ನು ಕೀಳುವುದು, ಕತ್ತಿ ಹಿಡಿದುಕೊಂಡು ಹೋಗುವ ಬದಲಿಗೆ ಮೆಷಿನ್ ಹಿಡಿದುಕೊಂಡು ಕಳೆ ತೆಗೆಯುವುದು ಇತ್ಯಾದಿ ಕೃಷಿಯ ಉಪಕರಣಗಳಿಗೆ ಹೆಸರುಗಳು ಸಹ ತುಂಬ ಆಕರ್ಷಕವಾಗಿರುತ್ತವೆ. ಟಿಲ್ಲರ್, ಟ್ರ್ಯಾಕ್ಟರ್, ಪ್ಲೋಯರ್, ವೀಡರ್, ಡಿಚ್ಚರ್, ಸ್ಲ್ಯಾಶರ್ ಎಂದು ಹೇಳಿದಾಗ ಆಗುವ ವಿಚಿತ್ರ ರೋಮಾಂಚನದ ಪರಿಯೇ ಬೇರೆ. ಕೃಷಿಯನ್ನು ಯಾರು ಸ್ವಯಂ ಪ್ರೇರಿತ ಪ್ರೀತಿಯಿಂದ ಮಾಡುತ್ತಾರೋ ಅಂತಹವರಿಗೆ ಈ ಭೂಮಿಯು ಗೌರವ, ಅಭಿಮಾನ ಮತ್ತು ಸಂಪತ್ತನ್ನು ನೀಡುತ್ತದೆ. ಅದಕ್ಕಾಗಿಯೇ ಜ್ಞಾನಿಗಳು ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿಯಿಂದ ದುರ್ಭಿಕ್ಷೆ ಅಥವಾ ಬರಗಾಲವಿಲ್ಲವೆಂಬುದಿಲ್ಲ ಎಂಬ ಸಂದೇಶವನ್ನು ನೀಡಿದರು. ಇದುವರೆಗೂ ನನ್ನ ಮಾತುಗಳನ್ನು ಆಲಿಸಿದ ಪ್ರೀತಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಜೈ ಜವಾನ್, ಜೈ ಕಿಸಾನ್. ಇದುವರೆಗೆ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಮಾಹಿತಿ ನೀಡಿದವರು ಪಂಕಜ ಡಿ ನಟರಾಜ್. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ ಎಂ ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.